ಕೆಲವೊಮ್ಮೆ ತಂದೆ ತಾಯಿಗಳು ಅತಿಯಾದ ಮುದ್ದು ಮಾಡಿ, ಅತಿಯಾದ ಸ್ಪೂನ್ ಫೀಡ್ ಮಾಡಿ ಅವ್ರಿಗೆ ಕಷ್ಟ ಆಗಲಿಕ್ಕೆ ಬಿಡಲ್ಲ. ಸ್ವಲ್ಪ ಕಷ್ಟ ಆದರೂ ಕೂಡ ಒಡೋಗಿ ಅವರ ಕಷ್ಟಗಳಿಗೆ ಬೆನ್ನು ಹಾಕಿ ಅಥವಾ ಅವ್ರ ಕಷ್ಟಗಳಿಗೆ ನೆರವಾಗಿ ಒಂಚೂರು ಕಷ್ಟ ಆಗಬಾರ್ದು ಮಕ್ಕಳಿಗೆ ಅಂತ ಬೆಳೆಸೋದಿದೆಯಲ್ಲ, ತಂದೆ ತಾಯಿಯಾಗಿ ಅದು ನಿಮಗೊಂದು ಭಾವನಾತ್ಮಕ ಸಂಗತಿ ಇರಬಹುದು. ಅಯ್ಯೋ ನಾವು ಕಷ್ಟಪಟ್ಟಿದ್ದೀವಿ ಸರ್, ನಮ್ಮ ಮಕ್ಕಳು ಪಡೋದು ಬೇಡ ಅನ್ನೋದು ಒಂದು ಭಾವನೆ ಇರಬಹುದು. ಆದರೆ ತೀರಾ ನಿನ್ನ ಮಕ್ಕಳ ನಾಳೆಯ ಜೀವನ, ನಾಳೆ ಇವತ್ತು ನಿಮ್ಮ ಮಕ್ಕಳ ಜೊತೆ ನೀವಿದ್ದೀರಾ, ನಾಳೆ ನೀವಿರ್ತೀರೋ ಇಲ್ವೋ? ಹಾಗಾಗಿ ನೀವಿರುವಷ್ಟು ಗಳಿಗೆ ಅವರನ್ನು ನಾಳೆಯ ಬದುಕೆಂಬ ಯುದ್ಧಕ್ಕೆ ತಯಾರು ಮಾಡುವುದನ್ನು ನೀವು ಕಲಿಬೇಕು. ಬದುಕಿದ್ದಷ್ಟು ಸಮಯ ನೀವು ಅವರನ್ನು ಯುದ್ಧ ಮಾಡಲಿಕ್ಕೆ ಯುದ್ಧ ಭೂಮಿಗೆ ಬಿಡೋದೇ ಇಲ್ಲ. ಅವ್ರ ಬದಲು ನೀವೇ ಯುದ್ಧ ಮಾಡ್ತೀರಾ ಅಂದಾಗ, ನಾಳೆ ಅವನು ಒಬ್ಬಂಟಿಯಾಗಿ ಯುದ್ಧ ಮಾಡೋ ಪರಿಸ್ಥಿತಿ ಬಂತು ಅಂದಾಗ ನೀವಿರಲ್ಲ. ಹಾಗಾಗಿ ನಾಳೆ ಅವನ ಸೋಲಿಗೆ ನೀವೇ ಕಾರಣ ಆಗ್ತೀರಾ. ಅಂದರೆ ದೊಡ್ಡವರು ಹೇಳ್ತಾರೆ, ಮಕ್ಕಳಿಗೆ ಕಷ್ಟ ಆಗ್ತಿದೆಯಾ, ಆಗಲಿ, ಸ್ವಲ್ಪ ಸುಮ್ಮನಿರಿ, ಕಷ್ಟಪಡಲಿ. ದುಃಖ ಆಗ್ತಿದೆಯಾ, ಆಗಲಿ. ಕೆಲವೊಮ್ಮೆ ನಾವು ತೀರಾ ಅವರನ್ನು ಮುದ್ದಿಸೋಕೋಗಿ, ತೀರಾ ಅವರಿಗೆ ಕಷ್ಟ ಆಗಬಾರ್ದು ಅಂತ ಭಾವನಾತ್ಮಕವಾಗಿ ಹೋಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡಿಬಿಟ್ಟಿರ್ತೀವಿ. ಇದಕ್ಕೆ ಒಂದು ಕತೆ ಹೇಳ್ತಾರೆ ನೋಡಿ. ಒಬ್ಬರು ಪರಿಸರ ಪ್ರೇಮಿಗಳಿದ್ದರು. ಇದು ನಮ್ಮ ಗುರುಗಳು ಹೇಳ್ತಿದ್ದ ಕತೆ. ಪರಿಸರ ಪ್ರೇಮಿಗಳಿದ್ದರು. ಒಮ್ಮೆ ಹೀಗೆ ಒಂದು ಹೂದೋಟದಲ್ಲಿ ಓಡಾಡಬೇಕಾದ್ರೆ ಒಂದು ಚಿಟ್ಟೆ ಮೊಟ್ಟೆ ಇಡ್ತಿರೋದನ್ನು ಗಮನಿಸಿಬಿಟ್ರು, ನೋಡಿಬಿಟ್ರು ಈ ಪರಿಸರ ಪ್ರೇಮಿ. ಅಯ್ಯೋ, ಪರಿಸರ ಪ್ರೇಮಿ ಅಂದರೆ ಕೇಳಬೇಕಾ? ಚಿಟ್ಟೆ, ಪಕ್ಷಿ, ಪ್ರಾಣಿ ಎಲ್ಲದರ ಕುರಿತು ಅವ್ರಿಗೊಂದು ಪ್ರೀತಿ. ಅವ್ರಿಗೂ ಆ ಪ್ರಾಣಿ ಪಕ್ಷಿಗಳಲ್ಲೇ ದೇವರನ್ನು ನೋಡುವಂತಹ ಸದ್ಬುದ್ಧಿ ಆ ಪರಿಸರ ಪ್ರೇಮಿಗಳದ್ದು ಅಲ್ವಾ? ಎಂತೆಂಥ ಪ್ರೇಮಿಗಳನ್ನು ಕೇಳಿದ್ದೀವಿ. ಪರಿಸರವನ್ನು ಪ್ರೀತಿಸೋದಿದೆಯಲ್ಲ, ಅದೆಂಥ ಶುದ್ಧಾತ್ಮಗಳಿರಬೇಕಲ್ವಾ? ಸೊ ಅಂಥ ಒಬ್ಬ ಪರಿಸರ ಪ್ರೇಮಿ ಒಂದು ಹೂದೋಟದಲ್ಲಿ ಈ ಚಿಟ್ಟೆ ಮೊಟ್ಟೆ ಇಡ್ತಿರೋದನ್ನು ನೋಡಿಬಿಟ್ಟ. ಈಗ ಅವನಿಗೊಂದು ಆಸೆ, ಏನು, ಅಲ್ಲಿವರೆಗೂ ಅದನ್ನು ನೋಡೇ ಇರಲಿಲ್ಲ. ಚಿಟ್ಟೆ ಮೊಟ್ಟೆ ಇಡ್ತಿರೋದನ್ನು ನೋಡ್ದ. ಆದರೆ ಅದಾದ ಗಳಿಗೆಯಿಂದ ಆ ಮೊಟ್ಟೆ ಹೇಗೆ ಒಡ್ಕೊಳ್ತವೆ, ಆ ಮೊಟ್ಟೆಯಿಂದ ಹೊರಗಡೆ ಮರಿಗಳು ಹೇಗೆ ಹೊರಗಡೆ ಬರ್ತವೆ, ಅದನ್ನೆಲ್ಲ ನೋಡಬೇಕು ಅಂತ ಆಸೆ ಆಯಿತು. ಸೊ ಆ ಮೊಟ್ಟೆ ಇಟ್ಟ ಜಾಗದಲ್ಲೇ ದಿಸ ಬರ್ತಾ ಇದ್ದ, ಮೊಟ್ಟೆ ಒಡ್ಕೊಂಡ್ವಾ ನೋಡ್ತಾ ಇದ್ದ, ಹೋಗ್ತಾ ಇದ್ದ, ದಿಸ ಬರ್ತಾ ಇದ್ದ. ಸೊ ಹೀಗೆ ಆ ಮೊಟ್ಟೆ ಇಟ್ಟಿದ್ದನ್ನು ನೋಡಿ ಅವನಿಗೆ ಬಹಳ ಖುಷಿ ಆಯಿತು. ಅಯ್ಯೋ, ನನಗೆ ಭಗವಂತ ಈ ಚಿಟ್ಟೆ ಮೊಟ್ಟೆ ಇಡೋದನ್ನು ಎಷ್ಟು ಜನಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇದೆ, ನನಗೆ ನೇರವಾಗಿ ಭಗವಂತ ಅವಕಾಶ ಕೊಟ್ಟ, ಇನ್ನೂ ಬಿಡಬಾರ್ದು. ಅದು ಹೇಗೆ ಆ ಮೊಟ್ಟೆ ಹೇಗೆ ಒಡ್ಕೊಳ್ಳುತ್ತೆ, ಮರಿಗಳು ಹೇಗೆ ಆಚೆ ಬರ್ತವೆ, ಅದರಿಂದ ಚಿಟ್ಟೆಗಳು ಹೇಗೆ ಆಚೆ ಬಂದು ಪಾತ್ರಗಿತ್ತಿಯಾಗಿ ಹಾರ್ತವೆ, ಇದನ್ನೆಲ್ಲ ನೋಡಬೇಕು ಅಂತ ಅವನಿಗೆ ಆಸೆ ಹುಟ್ಟುಬಿಡ್ತು. ಪ್ರತಿದಿನ ಬರೋದು, ಬಗ್ ನೋಡೋದು, ಮೊಟ್ಟೆ ಒಡ್ಕೊಂಡ್ವಾ ಇಲ್ಲ, ವಾಪಸ್ ಹೋಗೋದು, ಬರೋದು, ಹೋಗೋದು. ಹೀಗೆ ಸ್ವಲ್ಪ ದಿನಗಳ ನಂತರ ಆ ಮೊಟ್ಟೆಗಳು ಅಲುಗಾಡ್ಲಿಕ್ಕೆ ಶುರು ಮಾಡ್ದು. ಓಹ್, ಈಗ ಮೊಟ್ಟೆ ಹೊಡ್ಕೊಳ್ತಾವೆ. ಸೊ ಗಂಟೆಗಟ್ಟಲೆ ಅಲ್ಲೇ ಕೂಡ್ತಾ ಇದ್ದ, ಅದನ್ನು ನೋಡಬೇಕು. ಸೊ ಸ್ವಲ್ಪ ದಿನ ಆದಮೇಲೆ ಮೊಟ್ಟೆ ಅಲುಗಾಡ್ಲಿಕ್ಕೆ ಶುರುವಾದವು. ನಿಧಾನಕ್ಕೆ ಅವು ಬಿರುಕು ಬಿಡ್ಲಿಕ್ಕೆ ಶುರುವಾದವು, ಅಂದರೆ ಓಪನ್ ಆಗ್ಲಿಕ್ಕೆ ಶುರುವಾದವು. ಇವನು ಒಂದು ಬೂದುಗನ್ನಡಿ ತಂದು ತುಂಬ ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಶುರು ಮಾಡ್ದ. ಆ ಮೊಟ್ಟೆ ಹೊಡ್ಕೊಳ್ತಾ ಇದ್ದು, ಅಂದರೆ ನಿಧಾನಕ್ಕೆ ಬಿರುಕು ಬಿಟ್ಟು ನಿಧಾನಕ್ಕೆ ಆ ಮರಿ ತಲೆ ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ಶುರುವಾಯಿತು. ಅದನ್ನ ಪ್ಯೂಪ ಅಂತ ಕರೀತಾರೆ. ಅಂದರೆ ಚಿಟ್ಟೆ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಯಿಂದ ಹೊರಗಡೆ ಬಂದ ಆ ಜೀವಿ ಇದೆಯಲ್ಲ, ಅದನ್ನ ಪ್ಯೂಪ ಅಂತ ಕರೀತಾರೆ. ಆ ಪ್ಯೂಪ ಒಡ್ಕೊಂಡು ಅಥವಾ ಅದರಿಂದ ಹೊರಗಡೆ ಬಂದು ಚಿಟ್ಟೆಗಳು ಆಮೇಲೆ ಪಾತ್ರಗಿತ್ತಿಯಾಗಿ ಹಾರ್ತವೆ. ಅಂದರೆ ಮೊಟ್ಟೆಯಿಂದ ಹೊರಗಡೆ ಬಂದು ಚಿಟ್ಟೆಯಾಗಿ ಪಾತ್ರಗಿತ್ತಿಯಾಗಿ ಹಾರುವ ಈ ಪ್ರಕ್ರಿಯೆ ಇದೆಯಲ್ಲ, ಅತ್ಯಂತ ಘೋರವಾಗಿರುತ್ತೆ. ಅತ್ಯಂತ ಭಯಾನಕ ಅನ್ನೋದಕ್ಕಿಂತ ಹಿಂಸಾತ್ಮಕ, ನೋವಿನಿಂದ ತುಂಬಿರುತ್ತೆ. ಸೊ ಇವನು ಆ ಮೊಟ್ಟೆಯನ್ನು ಗಮನಿಸ್ತಾ ಇದ್ದಾನೆ. ಆ ಮೊಟ್ಟೆ ಬಿರುಕು ಬಿಡ್ತು, ನಿಧಾನಕ್ಕೆ ಮರಿಗಳು ಅಥವಾ ನಿಧಾನಕ್ಕೆ ಅದು ತಲೆ ಆಚೆ ಬರ್ತಾ ಇದೆ, ತುಂಬ ನರಳಾಡ್ತಾ ಇದೆ ಅದು ಹೊರಗಡೆ ಬರಲಿಕ್ಕೆ. ಇವನಿಗೆ ಅಯ್ಯೋ ಪಾಪ, ನಾನೇನಾದರೂ ಸಹಾಯ ಮಾಡ್ಬೋದಾ ಅನಿಸ್ಬಿಡ್ತು. ಯಾಕಂದರೆ ಪರಿಸರ ಪ್ರೇಮಿ, ಆ ಚಿಕ್ಕ ಪುಟ್ಟ ಜೀವಿಗಳ ಬಗ್ಗೆನೂ ಅಪಾರವಾದ ಕರುಣೆ ಇರುವಂತಹ ಮನುಷ್ಯ.
ಅಯ್ಯೋ, ಆ ಮೊಟ್ಟೆಯಿಂದ ಹೊರಗಡೆ ಬರಲಿಕ್ಕೆ ಆ ತಲೆ ಆಚೆ ಬರ್ತಾ ಇದೆ, ಪಾಪ ಎಷ್ಟು ಕಷ್ಟ ಅನುಭವಿಸ್ತಾ ಇದೆ, ನಾನೇನಾದರೂ ಸಹಾಯ ಮಾಡ್ಬೋದಾ ಅಂತ ಇವನೇನು ಮಾಡ್ದ, ಅಲ್ಲೊಂದು ಸಣ್ಣದು 2 ಕಡ್ಡಿ ತಗೊಂಡ, ಆ ಮೊಟ್ಟೆ ಬಿರುಕು ಬಿಟ್ಟ ಜಾಗದಲ್ಲಿ ಆ ಕಡ್ಡಿಯನ್ನಿಟ್ಟು ಸ್ವಲ್ಪ ಅಗಲಿಸ್ದ ಮೊಟ್ಟೆಯನ್ನು. ವಾವ್! ಆ 4 ಮೊಟ್ಟೆಗಳಿದ್ದೋ 4 ಪ್ಯೂಪ ಅಂದರೆ ಮೊಟ್ಟೆಯಿಂದ ಹೊರಗಡೆ ಆ ಜೀವಿಗಳು ಬಂದು ಅವನಿಗೆ ಬಹಳ ಖುಷಿ. ಅಲ್ಲಿಂದ ಆಚೆಗೆ ಅವು ಚಿಟ್ಟೆ ಆಗ್ತವೆ, ಅವು ಹಾರೋಕೆ ಶುರು ಮಾಡ್ತವೆ. ಮೊಟ್ಟೆ ಇಟ್ಟಿದ್ದು ನೋಡಿದೆ, ಮೊಟ್ಟೆಯಿಂದ ಹೊರಗಡೆ ಬಂದಿದ್ದು ನೋಡಿದೆ. ಬರಬೇಕಾದ ಸಮಯದಲ್ಲಿ ಇವನೇ 2 ಕಡ್ಡಿ ತಗೊಂಡು ಅದನ್ನು ಅಗಲಿಸಿ ಆ ಮರಿಗಳ ಆಚೆ ಬರಲಿಕ್ಕೆ ಸಹಾಯ ಮಾಡ್ದ. ಈಗ ಚಿಟ್ಟೆಯಾಗಿ ಹಾರೋದನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾನೆ, ಆದರೆ ಹಾರ್ತಾ ಇಲ್ಲ. ಯಾಕೆ? ಆ ಹೊರಗಡೆ ಬಂದ್ವಲ್ಲ ಪ್ಯೂಪ ಅಂತ, ಆ ಮೊಟ್ಟೆಯಿಂದ ಹೊರಗಡೆ ಬಂದ್ವಲ್ಲ, ಅವುಗಳ ತಲೆ ತುಂಬ ಗಾತ್ರದಲ್ಲಿ ದಪ್ಪ ಆಗ್ಬಿಡ್ತು. ಅಂದರೆ ರೆಕ್ಕೆಗಳು ಚಿಕ್ಕ, ತಲೆ ದಪ್ಪ ಆಗ್ಬಿಡ್ತು, ಹಾರೋಕ್ಕಾಗಲಿಲ್ಲ. ಹೀಗೆ ನೋಡ್ತಾನೆ, ಹಾರ್ತಾ ಇಲ್ಲ. ಪಾಪ ನರಳ್ತಾ ಇದ್ದಾವೆ, ಒದ್ದಾಡ್ತಾ ಇದ್ದಾವೆ, ಹಾರೋಕ್ಕಾಗ್ತಾ ಇಲ್ಲ. ಏನೋ ಅಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಯಾಕೆ ಹಾರ್ತಾ ಇಲ್ಲ ಅಂತ ನೋಡ್ತಾನೆ. ನೋಡ್ತಾ 2 ವಾರ ಆದಮೇಲೆ ಎಲ್ಲ ಸತ್ತೇ ಹೋದು. ಭಾಳ ಬೇಜಾರಾಗೋಯ್ತು ಅವನಿಗೆ. ಏನಕ್ಕೆ ಹಿಂಗಾಯಿತು? ಅಯ್ಯೋ, ಏನಾಯ್ತೋ ಏನೋ ಅಂದುಕೊಂಡು ಇಷ್ಟು ನಡೆದ ಕಥೆಯನ್ನು ಒಬ್ಬ ಪ್ರಾಣಿಶಾಸ್ತ್ರಜ್ಞ, ಒಬ್ಬ ಸ್ನೇಹಿತ ಇದ್ದ, ಅವನು ಪ್ರಾಣಿಶಾಸ್ತ್ರಜ್ಞ, ಅವನ ಹತ್ರ ಹೋಗಿ ಹೇಳ್ದ ಹಿಂಗಾಯ್ತು ಅಂತ. ಅವನು ಬೈದು ಬುದ್ಧಿ ಹೇಳ್ದ. ಅದರ ನಿಜವಾದ ಜ್ಞಾನವನ್ನು ಅವನು ಕೊಟ್ಟ. ಏನಂದರೆ, ಈ ಮೊಟ್ಟೆಯಿಂದ ಹೊರಗಡೆ ತುಂಬ ಕಷ್ಟಪಟ್ಟು ತಲೆ ಆಚೆ ಬರ್ತಾ ಇತ್ತಲ್ವಾ, ಆ ತಲೆ ಆಚೆ ಬರೋ ಸಮಯದಲ್ಲೇ ಪ್ರಕೃತಿ ಅದಕ್ಕೊಂದು ಶಕ್ತಿ, ಅದರಲ್ಲೊಂದು ವಿಶೇಷತೆ ಇಟ್ಟಿದೆ. ಏನು? ಆ ಮೊಟ್ಟೆಯನ್ನು ಸೀಳಿಕೊಂಡು ತಲೆ ಆಚೆ ಬರೋ ಸಮಯದಲ್ಲಿ ಆ ತಲೆಯಲ್ಲಿರುವ ರಕ್ತವೆಲ್ಲ, ಅಂದರೆ ಆ ಹೊರಗಡೆ ಬರಬೇಕಾದ್ರೆ ಆ ರಕ್ತ ಎಲ್ಲ ಈಜ್ಕೊಂಡು ರೆಕ್ಕೆಗಳಿಗೆ ಹೋಗುತ್ತೆ. ಅಂದರೆ ತಲೆಯಲ್ಲಿರುವ ರಕ್ತವೆಲ್ಲ ರೆಕ್ಕೆಗಳಿಗೆ ಹೋಗುತ್ತೆ. ಆಗ ಅಂದರೆ ಆ ಮೊಟ್ಟೆ, ನೀವು ಕಲ್ಪನೆ ಮಾಡಿಕೊಳ್ಬೇಕು, ಕಣ್ಮುಂದೆ ಚಿತ್ರ ಬರಬೇಕು. ತಲೆ ಹೊರಗಡೆ ಬರ್ತಾ ಇರಬೇಕಾದ್ರೆ ಆ ಓಡುಗಳು ಆ ತಲೆಗೆ ತಗುಲಿ ಆ ತಲೆಯಲ್ಲಿರುವ ರಕ್ತವೆಲ್ಲ ರೆಕ್ಕೆಗೆ ಹೋಗಿ ರೆಕ್ಕೆಗಳು ಬಲಿಷ್ಠವಾಗುತ್ತವೆ. ಆಗ ತಲೆ ಭಾರ ಆಗಲ್ಲ, ಅಥವಾ ತಲೆ ತುಂಬ ಗಾತ್ರದಲ್ಲಿ ಅಷ್ಟೇನು ಗಟ್ಟಿ ಇರಲ್ಲ, ಅಥವಾ ತುಂಬ ಗಾತ್ರದಲ್ಲಿ ದೊಡ್ಡ ಇರಲ್ಲ. ಹಾಗೆ ಹೊರಗಡೆ ಬರೋ ಸಮಯದಲ್ಲಿ ಇವನೇನು ಮಾಡಿದ್ದ, ಅದು ಕಷ್ಟ ಆಗಬಾರ್ದು ಅಂತ ಇವನೇ ಆ ಮೊಟ್ಟೆಯನ್ನು ಅಗಲಿಸಿದ್ದ. ಸೊ ಸ್ವಾಭಾವಿಕವಾಗಿ ಒಂದು ಪ್ರಕ್ರಿಯೆ ಇತ್ತು. ಆ ಮೊಟ್ಟೆಯಿಂದ ಸೀಳಿಕೊಂಡು ಹೊರಗಡೆ ಬರೋ ಸಮಯದಲ್ಲಿ ಆ ತಲೆ ಸ್ವಲ್ಪ, ಆ ತಲೆಯಲ್ಲಿರುವ ರಕ್ತ ಎಲ್ಲ ರೆಕ್ಕೆಗಳಿಗೆ ಹೋಗಿ ರೆಕ್ಕೆಗಳು ಬಲಿಷ್ಠವಾಗಬೇಕಿತ್ತು, ತಲೆ ಸಣ್ಣ ಇರ್ತಿತ್ತು. ಆದರೆ ಇವನೇ ಅದನ್ನು ಹೊರಗಡೆ ತಂದಿದ್ದರಿಂದ ತಲೆ ದಪ್ಪ ಆಗಿತು, ರೆಕ್ಕೆಗಳು ಸಣ್ಣ ಅಥವಾ ರೆಕ್ಕೆಗಳು ಶಕ್ತಿಹೀನವಾದವು. ಸೊ ಅವನು ಆ ಚಿಟ್ಟೆಯನ್ನು ಪ್ರೀತಿಸುವ, ಕಾಳಜಿ ಮಾಡುವ ಭರದಲ್ಲಿ ಅವುಗಳ ಸಾವಿಗೆ ಕಾರಣ ಆಗಿದ್ದ. ಅದನ್ನು ಆ ಪ್ರಾಣಿಶಾಸ್ತ್ರಜ್ಞ ಹೇಳ್ತಾನೆ, ನೀನು ಚಿಟ್ಟೆಗಳನ್ನು ಮೊಟ್ಟೆಯಿಂದ ಹೊರಗಡೆ ಬರೋ ಸಮಯದಲ್ಲಿ ಸುಮ್ಮನೆ ಗಮನಿಸಬೇಕಿತ್ತೇ ಹೊರತು ಅವುಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಅವುಗಳನ್ನು ಕೊಂದುಬಿಟ್ಟಲ್ಲಪ್ಪ ನೀನು. ಆಗ ಅವನಿಗೆ ಪಶ್ಚಾತ್ತಾಪ ಆಯಿತು. ಮೊಟ್ಟೆಯಿಂದ ಹೊರಗಡೆ ಬರಬೇಕಾದ್ರೆ ಅವುಗಳ ಕಷ್ಟವನ್ನು ನೋಡೋಕ್ಕಾಗದೆ ನೀವೇ ಮೊಟ್ಟೆಯನ್ನು ಸೀಳಿಬಿಟ್ಟು ಹೊರಗಡೆ ತಂದರೆ ಅವುಗಳ ಬೆಳವಣಿಗೆಗೆ ನೀವು ಕಂಟಕವಾದ್ರಿ. ಪ್ರಕೃತಿ ಅದರಲ್ಲಿ ಏನೋ ವಿಶೇಷವನ್ನು ಇಟ್ಟಿರುತ್ತೆ. ಆ ಮೊಟ್ಟೆಯಿಂದ ತುಂಬ ತ್ರಾಸು ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೇ ಅಲ್ಲಿ ತುಂಬ ವಿಶೇಷತೆಗಳಿರುತ್ತೆ. ಹಾಗೆ ಆ ಮೊಟ್ಟೆಯಿಂದ ಪ್ಯೂಪ ಅಂತಕ್ಕಂಥದ್ದು ಹೊರಗಡೆ ತಲೆ ಹಾಕಬೇಕಾದ್ರೆ ಆ ತಲೆಯಲ್ಲಿರುವ ರಕ್ತವೆಲ್ಲ ಆ ಮೊಟ್ಟೆಯಿಂದ ಹೊರಗಡೆ ಬರೋ ಸಮಯದಲ್ಲಿ ಆ ತಲೆಯ ರಕ್ತವೆಲ್ಲ ರೆಕ್ಕೆಗೆ ಹೋಗಿ ರೆಕ್ಕೆಗಳು ಬಲಿಷ್ಠವಾಗಬೇಕಿತ್ತು, ತಲೆ ಸೆಣಕಲಾಗಬೇಕಿತ್ತು. ಆದರೆ ಇವನು ಹೊರಗಡೆ ಬರಬೇಕಾದಾಗ ಇವನೇ ಮೊಟ್ಟೆಯನ್ನು ಅಗಲಿಸಿ ಅವು ಹೊರಗಡೆ ಬರಲಿಕ್ಕೆ ಸಹಾಯ ಮಾಡಿದ್ದರಿಂದ ಅಲ್ಲಿ ಸ್ವಾಭಾವಿಕವಾಗಿ ಏನು ಬೆಳವಣಿಗೆ ಆಗಬೇಕಿತ್ತು ಅದು ಆಗಲಿಲ್ಲ. ಇದೊಂದು ಕತೆ. ಅಂದರೆ ಹೇಗೆ ಈತ ಆ ಚಿಟ್ಟೆಗಳ ಮೇಲಿನ ಪ್ರೀತಿ ಕಾಳಜಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಈತನೇ ಆ ಚಿಟ್ಟೆಗಳ ಸಾವಿಗೆ ಅಥವಾ ಆ ಜೀವಗಳ ಸಾವಿಗೆ ಕಾರಣ ಆಗಿದ್ದ.
ಅದೇ ಥರ ನಾವು ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಥವಾ ಅವರಿಗೆ ತೊಂದರೆ ಆಗಬಾರ್ದು. ಹಾಗಂತ ಅವ್ರ ಕಷ್ಟವನ್ನು ನೋಡೋಕ್ಕಾಗ್ತಿಲ್ಲ ಅಂತ ಅವರಿಗೆ ಅತಿಯಾಗಿ ಸ್ಪೂನ್ ಫೀಡ್ ಮಾಡಿ ಅಥವಾ ಅತಿಯಾಗಿ ಈಗ ಮಕ್ಕಳು ಹೋಮ್ವರ್ಕ್ ಬರೀಬೇಕು, ನೀವು ಬರೋದ್ರಾಗುತ್ತಾ? ಅಯ್ಯೋ ನಮ್ಮ ಮಕ್ಕಳಿಗೆ ಕೈ ನೋಯುತ್ತಪ್ಪ, ಅಯ್ಯೋ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತಪ್ಪ ಅಂದ್ಕೊಂಡು ನೀವು ಎಕ್ಸಾಮ್ ಅಥವಾ ನೀವು ಹೋಮ್ವರ್ಕ್ ಬರಿತಾ ಹೋದರೆ ನಾಳೆ ಎಕ್ಸಾಮಿಗೆ ಕೂತಾಗ ನಿಮ್ಮ ಮಗ ಏನು ಬರಿಬೇಕು? ಇದೆಲ್ಲ ಒಂದು ಉದಾಹರಣೆ. ತೀರಾ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೋಗಿ ಅವರ ನಾಳೆಗಳಲ್ಲಿ ನೀವೇ ಇರ್ತೀರಾ ಅಂತ ಏನಿಲ್ಲ. ಅವರಿಗೆ ಒಬ್ಬಂಟಿಯಾಗಿ ಹೋರಾಡುವ ಕಲೆಯನ್ನು ಕಲಿಸಿಕೊಡಿ. ಹೌದಲ್ಲ? ನಿಜವಾದ ತಂದೆಯಾದವನು ಹಾಗೆ ಮಾಡಬೇಕು. ಅಥವಾ ನಿಜವಾದ ಪೋಷಕರಾದವರು ಮಕ್ಕಳನ್ನು ಬಿಡಬೇಕು ಫೀಲ್ಡ್ಗೆ. ಹೋಗೋ ಒಬ್ಬನೇ ಹೋರಾಡು, ಬಿದ್ದರೆ ನಾವಿದ್ದೀವಿ, ನಾವು ಬರ್ತೀವಿ. ಆದರೆ ನೀನು ಹೋದರೆ ಬೀಳ್ತೀಯ ಅನ್ನೋ ಕಾರಣಕ್ಕೆ ನಾವು ಹೋರಾಡ್ತೀವಿ ಇವತ್ತು. ನಾಳೆ ಒಂದು ದಿವಸ ನಮಗೆ ಸಾವು ಬರುತ್ತೆ, ನೀನು ನಾವಿಲ್ಲದ ಸಮಯದಲ್ಲಿ ನೀನಾದರೂ ಹೋರಾಡಲೇಬೇಕಲ್ಲ. ಅವಾಗ ನೀನು ಬಿದ್ದರೆ ಎತ್ತೋಕೆ ಯಾರೂ ಇರುವುದಿಲ್ಲ. ಹಾಗಾಗಿ ಮಕ್ಕಳನ್ನು ಸ್ವಲ್ಪ ಹೊರಗಡೆ ಕಷ್ಟಪಡ್ತಾವ್ರ, ಅಯ್ಯೋ ನಮ್ಮ ಮಗ ಸಂಜೆ ಕಾಲೇಜ್ಗೆ ಹೋಗ್ತಾನೆ ಸರ್, ಬೆಳಿಗ್ಗೆ ಕೆಲಸ ಮಾಡ್ತಾನೆ ಸರ್, ಮಾಡಲಿ ತೊಂದರೆ ಇಲ್ಲ. ಅಥವಾ ನಮ್ಮ ಮಗ ಅವನ ಫೀಸ್ ಅವನೇ ಕಟ್ಕೊಳ್ತಾನೆ ಸರ್, ಮಾಡಲಿ ತೊಂದರೆ ಇಲ್ಲ, ತಪ್ಪಿಲ್ಲ. ಅಪ್ಪ ಕಷ್ಟಪಡ್ತಿದ್ದಾನೆ, ಅದ್ರ ಬಗ್ಗೆ ನಿಮಗೆ ಗೌರವ ಇರಲಿ ಅಥವಾ ಅದ್ರ ಬಗ್ಗೆ ಒಂದು ಒಳ್ಳೆ ಗುಣ ಇರಲಿ, ಅದು ಒಂದು ಪಾಪ ಅನ್ನೋ ಭಾವನೆ ಇರಲಿ, ತೊಂದರೆ ಇಲ್ಲ. ಅಥವಾ ಅನುಕಂಪ ಇರಲಿ. ಆದರೆ ಮಾಡಬೇಡ ಕಣಪ್ಪ, ನಾನಿದ್ದೀನಿ, ನಾನೇ ಮಾಡ್ಕೊಂಡ್ಬಿಡ್ತೀನಿ, ಬೇಡ. ಮಕ್ಕಳಿಗೆ ಸ್ವಲ್ಪ ಬೇಗ ನೀವು ಕಷ್ಟ ತೋರಿಸಿದಷ್ಟು ಅವರು ಆ ಕಾಲೇಜು ಸಮಯದಲ್ಲಿ ಬದುಕನ್ನು ಅರಿತು ನಡೀತಾರೆ. ಇಲ್ಲ ನೀವು ತುಂಬ ಅಯ್ಯೋ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಯಾರ ಮಕ್ಕಳಾದರೂ ಅಷ್ಟೇ, ಅದು ಬಡವನ ಮಕ್ಕಳಾಗಲಿ ಶ್ರೀಮಂತರ ಮಕ್ಕಳಾಗಲಿ, ಈ ವಿಚಾರದಲ್ಲಿ ತುಂಬ ಮಕ್ಕಳನ್ನು ಜಾಗ್ರತೆ ಮಾಡಲಿಕ್ಕೆ ಹೋಗಿ ಅವ್ರಿಗೆ ಒಂಚೂರು ಬಿಸಿಲಿಗೆ ಕಳಿಸಲ್ಲ, ಅವ್ರನ್ನೊಂಚೂರು ಚಳಿಗೆ ಕಳಿಸಲ್ಲ, ಅಥವಾ ಹೊರಗಡೆ ಅಂಗಡಿಗೆ ಕಳಿಸಲ್ಲ. ಎಲ್ಲವನ್ನು ನೀವೇ ಮಾಡ್ತೀರಿ. ಬಟ್ ನಾಳೆ ಹೋಗಿ ಸರಿ ನಿಮ್ಮ ಮಗಳಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ನೀವು ಮಾಡ್ತೀರಿ, ಬಟ್ ನಾಳೆ ಮದುವೆ ಆಗೋಗಿ ನೀವು ಸಂಸಾರ ಮಾಡೋಕ್ಕಾಗುತ್ತಾ? ಇಲ್ಲ. ಕಲಿಸ್ಬೇಕು, ಕಷ್ಟಗಳನ್ನು ತೋರಿಸಬೇಕು, ಅದು ಒಳ್ಳೆಯದೇ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಹೌದಲ್ಲ? ಒಳ್ಳೆಯದಾಗಲಿ.